ಇನ್ನು ಸದ್ಯಕ್ಕೆ ಜೈಲುವಾಸದಲ್ಲಿರುವಂತಹ ನಟ ದರ್ಶನ್ ಮತ್ತು ಸಂಗಡಿಗರು, ಅದರಲ್ಲಿ ನಟ ದರ್ಶನ್ ಕಳೆದ 2 ವಾರಗಳಲ್ಲಿ ಸುಮಾರು 10 ಕೆಜಿ ಇಳಿಕೆ ಆಗಿದ್ದಾರೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ತಮ್ಮ ರೆಗ್ಯುಲರ್ ಡಯಟ್ ಇಲ್ಲದಂತಹ ಕಾರಣ ತಿಂಗಳ ಒಳಗೆ 10 ಕೆಜಿ ಇಳಿಕೆ ಆಗಿರುವಂತಹ ವಿಚಾರ ಗೊತ್ತಾಗಿದೆ. ದರ್ಶನ್ ಆರೋಗ್ಯದ ಬಗ್ಗೆ ಜೈಲಾಧಿಕಾರಿಗಳು ನಿಗಾ ಇಟ್ಟಿದ್ದಾರೆ. ಮೆಡಿಕಲ್ ಟೆಸ್ಟ್ ವೇಳೆ 107 ಕೆಜಿ ಇದ್ದಂತಹ ದರ್ಶನ್ ಸದ್ಯ 97 ಕೆಜಿಗೆ ಇಳಿದಿರುವಂತದ್ದಾಗಿದೆ. ವೇಗವಾಗಿ ತೂಕ ಇಳಿಯೋದು ಅಪಾಯಕಾರಿ ಅನ್ನೋದು ಕೂಡ ಮೊದಲ ದಿನಚರಿಗೂ ಈಗಿನ ದಿನಚರಿಗೂ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ. 107 ಕೆಜಿ ಇದ್ದಂತ ದರ್ಶನ್ ಈಗ 97 ಕೆಜಿ ಆಗಿರೋದು, ಆಲ್ಮೋಸ್ಟ್ 2 ವಾರದಲ್ಲಿ 10 ಕೆಜಿ. ವೇಗವಾಗಿ ತೂಕ ಇಳಿಕೆ ಆಗುವಂಥದ್ದು ಅಪಾಯಕಾರಿ ಅನ್ನೋ ನಿಟ್ಟಿನಲ್ಲಿ ಈಗ ಮೆಡಿಕಲ್ ಟೆಸ್ಟ್ ವೇಳೆ 107 ಕೆಜಿ ಇದ್ದಂತ ದರ್ಶನ್ ಕಳೆದ 2 ವಾರದಲ್ಲಿ ಸುಮಾರು 10 ಕೆಜಿ ಇಳಿಕೆ ಆಗಿದ್ದಾರೆ. 97 ಕೆಜಿಗೆ ಬಂದಿರೋದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಈಗ ಒಂದಷ್ಟು ಊಟದಲ್ಲಿ ವ್ಯತ್ಯಾಸ ಆಗಿರುವಂತಹ ಕಾರಣ ರೆಗ್ಯುಲರ್ ಆಗಿ ತೆಗೆದುಕೊಳ್ತಿದ್ದಂತಹ ಪ್ರೋಟೀನ್ ಇರ್ಬೋದು ಅಥವಾ ಒಂದಷ್ಟು ಮಾಂಸಾಹಾರ ಇರ್ಬೋದು. ರೆಗ್ಯುಲರ್ ಆಗಿ ಮಾಂಸಪ್ರಿಯ ದರ್ಶನ್. ಅವರ ಪಾರ್ಟಿಗಳಲ್ಲಿ ಯಾರೇ ಹೋದವರು ಕೂಡ ಹೇಳ್ತಾರೆ ಅದನ್ನ, ತಿನ್ನುವಷ್ಟು ಊಟ ಯಾವುದಕ್ಕೂ ಕೂಡ ಕಡಿಮೆ ಇರೋದಿಲ್ಲ ಅಂತ. ಆ ಮಟ್ಟದಲ್ಲಿದ್ದಂಥ ದರ್ಶನ್ ಈಗ ಜೈಲಿನಲ್ಲಿ ಒಂದು ಲಿಮಿಟೆಡ್ ಫುಡ್ ಏನಿರುತ್ತೆ ಅದನ್ನ ನೀಡಲಾಗ್ತಾ ಇದೆ. ತಿಂಗಳ ಒಳಗೆ 10 ಕೆಜಿ ಇಳಿಕೆ ಆದಂತ, ಜೊತೆಗೆ ಒಂದಷ್ಟು ವರ್ಕೌಟ್ ಮಾಡುವಂಥದ್ದು ಏನಿದೆ ಇದು ಕೂಡ ಆಗ್ತಾ ಇತ್ತು ರೆಗ್ಯುಲರ್. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆ ಅನ್ನೋದು. ದರ್ಶನ್, ಪವಿತ್ರ ಗೌಡ ಸೇರಿ 10 ಮಂದಿಯ ಬೆರಳಚ್ಚು ಹೋಲಿಕೆ. FSL ಪರೀಕ್ಷೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಕೊಲೆ ಬಳಿಕ ಫಿಂಗರ್ ಪ್ರಿಂಟ್ ಅನ್ನ ಸ್ಯಾಂಪಲ್ ಗಳನ್ನೆಲ್ಲ ಕಲೆಕ್ಟ್ ಮಾಡಲಾಗಿತ್ತು FSL ಟೀಮ್ನಿಂದ. ಅದರಲ್ಲಿ 10 ಮಂದಿಯ ಫಿಂಗರ್ ಪ್ರಿಂಟ್ ದಾಳೆ ಆಗ್ತಾ ಇದೆ. ಪಟ್ಟಣಗೆರೆ ಶೆಡ್, ಶವ ಎಸ್ತಂತ ಜಾಗ, ಶವ ಇಟ್ಟಿದ್ದ ಸೆಕ್ಯೂರಿಟಿ ಗಾರ್ಡ್ ಕೊಠಡಿಯಲ್ಲಿ ಕೂಡ ಬೆರಳಚ್ಚನ್ನ ಸಂಗ್ರಹ ಮಾಡಲಾಗಿತ್ತು. ರೇಣುಕಾಸ್ವಾಮಿಯ ಬಟ್ಟೆಗಳು, ಹಲ್ಲೆ ಮಾಡಲು ಬಳಸಿದಂತ ವಸ್ತುಗಳು, ಅದರ ಮೇಲೆ ಕೂಡ ಫಿಂಗರ್ ಪ್ರಿಂಟ್ ಗಳನ್ನ ತೆಗೆಯಲಾಯಿತು. ಅದರಲ್ಲಿ 10ಕ್ಕೂ ಹೆಚ್ಚು ಮಂದಿಯ ಫಿಂಗರ್ ಪ್ರಿಂಟ್ಗಳು ಮ್ಯಾಚ್ ಆಗ್ತಾ ಇದೆ. ಪಟ್ಟಣಗೆರೆ ಶೆಡ್, ಶವ ಎಸ್ತಂತ ಜಾಗ, ಶವ ಸಾಗಿಸಿದಂತ ದಾರಿ ಎಲ್ಲ ಕಡೆ ಕೂಡ ಚೆಕ್ ಮಾಡಲಾಗಿದೆ. ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಜಗದೀಶ್, ಇದೀಗ ಒಂದು ದರ್ಶನ್ ತೂಕದಲ್ಲಿ ಇಳಿಕೆ ಆಗಿರುವಂತಹ ವಿಚಾರ, ಎರಡನೇದಾಗಿ ಈ ಫಿಂಗರ್ ಪ್ರಿಂಟ್ಗಳು ಮ್ಯಾಚ್ ಆಗ್ತಿರೋದು, ಅಪ್ಡೇಟ್ ಏನಿದೆ ಈ ಬಗ್ಗೆ ಜಗದೀಶ್? ಖಂಡಿತ ಅವಿನಾಶ್, ಈಗಾಗಲೇ ದರ್ಶನ್ ಪ್ರಕರಣ ಸಂಬಂಧ ಜೈಲು ಸೇರಿದ ಬಳಿಕವಾಗಿ ಸರಿಯಾದ ಊಟ ಮಾಡ್ತಾ ಇಲ್ಲ ಅನ್ನುವಂತ ವಿಚಾರ ಕೂಡ ಇರುವಂತದ್ದು. ಜೊತೆಗೆ ಅವರು ಸಾಕಷ್ಟು ಒಂದು ಜಿಮ್ ನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರು, ಜೊತೆಗೆ ಒಂದಿಷ್ಟು ಡಯಟ್ ಗಳನ್ನ ಕೂಡ ಅವರು ಫಾಲೋ ಮಾಡ್ತಾ ಇದ್ರು. ಆದ್ರೆ ಈಗ ಅವೆಲ್ಲವೂ ಕೂಡ ಬದಲಾಗಿರುವಂತದ್ದು. ಹಾಗಾಗಿ ಈಗ ಏನು ಕಾರಾಗೃಹದಲ್ಲಿ ನೀಡುವಂತ ಒಂದು ಉಪಹಾರವನ್ನೇ ಸೇವಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರ ತೂಕ ಕೂಡ ಗಣನೀಯವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಇಳಿದಿದೆ. ಇದು ಕೂಡ ಎಲ್ಲೋ ಒಂದು ಕಡೆ ಜೈಲು ಹಿರಿಯ ಅಧಿಕಾರಿಗಳಿಗೆ ಒಂದಿಷ್ಟು ತಲೆನೋವು ತಂದಿದೆ ಅನ್ನುವಂತ ವಿಚಾರಗಳು ಕೂಡ ಈಗ ಜೈಲಿನಿಂದ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸಿಕೊಂಡು FSLಗೆ ಕಳಿಸಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸಿಕ್ಕಿರುವಂತಹ ದಾಖಲೆಗಳು ಅಂದ್ರೆ ಸಾಕ್ಷ್ಯಗಳೇನಿದೆ 2 FSLಗಳಿಗೆ ಕಳಿಸಿರುವಂತದ್ದು. ಅಂದ್ರೆ ಜೈವಿಕ ಸಾಕ್ಷ್ಯಾಧಾರಗಳಾದಂತಹ ರಕ್ತದ ಕಲೆ ಆಗಿರ್ಬೋದು, ಏರ್ ಸ್ಯಾಂಪಲ್ ಆಗಿರ್ಬೋದು, DNA ಸ್ಯಾಂಪಲ್ಗಳಾಗಿರ್ಬೋದು, ಇವುಗಳನ್ನ ಬೆಂಗಳೂರಿನ FSLಗೆ ಕಳಿಸಲಾಗಿರುವಂತದ್ದು. ಮತ್ತೊಂದು ಕಡೆ ಈಗ ಡಿಜಿಟಲ್ ಹಾಗೂ ತಾಂತ್ರಿಕ ಸಾಕ್ಷ್ಯಗಳೇನಿವೆ, ಮೊಬೈಲ್ ಆಗಿರ್ಬೋದು, CCTV ದೃಶ್ಯಗಳಾಗಿರ್ಬೋದು, ಜೊತೆಗೆ ಫೋನ್ ನ ರಿಟ್ರೀವ್ ಆಗಿರ್ಬೋದು, ಈ ರೀತಿಯಾದಂತಹ ವಿಚಾರಗಳನ್ನ ಈಗಾಗಲೇ ಹೈದರಾಬಾದ್ನ FSLಗೆ ಕಳಿಸಿ ಸಾಕ್ಷ್ಯಗಳನ್ನ ಮತ್ತಷ್ಟು ಮಾಹಿತಿಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿರುವಂತದ್ದು. ಅವಿನಾಶ್, ಧನ್ಯವಾದ ಜಗದೀಶ್.